ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಗುರುಶಶಿ ಆನ್ಲೈನ್ ಚಾನೆಲ್. ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ 9195 ಕಾನ್ಸ್ಟೇಬಲ್ ಟ್ರೇಡ್ಸ್ಮೆನ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಕೃತ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ವಿವರಣೆಯನ್ನು ನೀಡಿರುತ್ತೇವೆ. ಕೊನೆತನಕ ನೋಡಿ. ಎಲ್ಲಾ ಮಾಹಿತಿಯನ್ನು ತಿಳಿದುಕೊಂಡ ನಂತರ ನೀವು ಅರ್ಹತೆ ಹೊಂದಿದ್ದರೆ ಅರ್ಜಿ ಸಲ್ಲಿಸಿ. ಉದ್ಯೋಗ, ಸರ್ಕಾರಿ ಯೋಜನೆಗಳು ಹಾಗೂ ದಾಖಲೆ ಪತ್ರಗಳ ಮಾಹಿತಿ ಪಡೆಯಲು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳನ್ನು ತಕ್ಷಣಕ್ಕೆ ಪಡೆಯಲು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹುದ್ದೆಯ ಹೆಸರು: ಕಾನ್ಸ್ಟೇಬಲ್ ಟ್ರೇಡ್ಸ್ಮೆನ್. ಒಟ್ಟು 9195 ಹುದ್ದೆಗಳನ್ನು ಕರೆದಿರುವರು. ವೇತನವು 21,700 ರೂಪಾಯಿಯಿಂದ ಪ್ರಾರಂಭವಾಗಿ 69,100 ರೂಪಾಯಿವರೆಗೆ ಇರುತ್ತದೆ. ಇದರ ಜೊತೆಗೆ ನಿಯಮಗಳ ಪ್ರಕಾರ ಡಿಎ, ಎಚ್ಆರ್ಎ ಅಥವಾ ಲೀಸ್ಡ್ ಅಕಾಮಡೇಷನ್, ಸಿಸಿಎ, ಮೆಡಿಕಲ್, ಎಲ್ಟಿಸಿ ಇತ್ಯಾದಿ ಸೌಲಭ್ಯಗಳು ಸಿಗಲಿವೆ. ಒಟ್ಟು ಹುದ್ದೆಗಳಲ್ಲಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯವರಿಗೆ 3, ಪರಿಶಿಷ್ಟ ಪಂಗಡದವರಿಗೆ 1, ಒಬಿಸಿಯವರಿಗೆ 6, ಇಡಬ್ಲ್ಯೂಎಸ್ ಪ್ರಮಾಣ ಪತ್ರ ಹೊಂದಿದವರಿಗೆ 2 ಹಾಗೂ ಇತರೆ ಅಭ್ಯರ್ಥಿಗಳಿಗೆ 8 ಹುದ್ದೆಗಳು. ಎಲ್ಲ ಸೇರಿಸಿ 20 ಹುದ್ದೆಗಳನ್ನು ಕರೆಯಲಾಗಿದೆ. ವಿದ್ಯಾರ್ಹತೆ: 10ನೇ ತರಗತಿ, ಐಟಿಐ. ವಯಸ್ಸಿನ ಮಿತಿ: ಕಾನ್ಸ್ಟೇಬಲ್ ಚಾಲಕ ಹುದ್ದೆಗೆ ವಯಸ್ಸಿನ ಮಿತಿ 21 ರಿಂದ 27 ವರ್ಷಗಳು. ಕಾನ್ಸ್ಟೇಬಲ್, ಮೋಟಾರ್ ಮೆಕ್ಯಾನಿಕ್, ವೆಹಿಕಲ್, ಚಮ್ಮಾರ, ಬಡಗಿ, ಟೈಲರ್, ಹಿತ್ತಾಳೆ ಬ್ಯಾಂಡ್, ಪೈಪ್ ಬ್ಯಾಂಡ್, ಗಾರ್ಡ್ನರ್, ಬಗ್ಲರ್, ಪೇಂಟರ್, ಅಡುಗೆಯವರು, ಕ್ಷೌರಿಕ ಮತ್ತು ಹೇರ್ ಡ್ರೆಸ್ಸರ್, ವಾಷರ್ಮ್ಯಾನ್ ಮತ್ತು ವುಮೆನ್ ವಾಟರ್ ಕ್ಯಾರಿಯರ್, ಸಫಾಯಿ ಕರ್ಮಚಾರಿ, ಮೇಸನ್, ಪ್ಲಂಬರ್, ಎಲೆಕ್ಟ್ರಿಷಿಯನ್ ರಿಗೆ 18 ರಿಂದ 23 ವರ್ಷಗಳು. ಕೆಲವರಿಗೆ ವಯಸ್ಸಿನ ಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಅದರಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜಾತಿಯವರಿಗೆ 5 ವರ್ಷ ಸಡಿಲಿಕೆ, ಇತರ ಹಿಂದುಳಿದ ವರ್ಗಗಳಿಗೆ 3 ವರ್ಷಗಳು. ವಿಕಲಚೇತನ ವ್ಯಕ್ತಿಗಳಿಗೆ 10 ವರ್ಷಗಳ ಸಡಿಲಿಕೆ. 1984 ರ ಗಲಭೆಯಿಂದ ಪ್ರಭಾವಿತರಾದ ವ್ಯಕ್ತಿಗಳ ಕುಟುಂಬದವರಿಗೆ 5 ವರ್ಷಗಳ ಸಡಿಲಿಕೆ ಮತ್ತು ಮಾಜಿ ಸೈನಿಕರಿಗೆ ಕೆಲಸ ಬಿಟ್ಟ ದಿನಾಂಕದಿಂದ 3 ವರ್ಷಗಳವರೆಗೆ ಸಡಿಲಿಕೆ ನೀಡಲಾಗಿದೆ. ಅರ್ಜಿ ಶುಲ್ಕ: ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ, ವಿಕಲಚೇತನರಿಗೆ, ಮಾಜಿ ಸೈನಿಕರಿಗೆ ಮತ್ತು ಮಹಿಳೆಯರಿಗೆ ವಿನಾಯಿತಿ ಇದೆ. ಹಿಂದುಳಿದ ವರ್ಗದವರಿಗೆ, ಇಡಬ್ಲ್ಯೂಎಸ್ ಅಭ್ಯರ್ಥಿಗಳಿಗೆ ಹಾಗೂ ಇತರೆ ಎಲ್ಲರಿಗೂ 100 ರೂಪಾಯಿ ನಿಗದಿಪಡಿಸಲಾಗಿದೆ. ಅರ್ಜಿ ಪ್ರಾರಂಭ ದಿನಾಂಕ ಏಪ್ರಿಲ್ 20, 2026. ಅರ್ಜಿ ಮುಕ್ತಾಯ ದಿನಾಂಕ ಮೇ 19, 2026. ಅರ್ಜಿ ಶುಲ್ಕ ತುಂಬಲು ಕೊನೆಯ ದಿನಾಂಕ ಮೇ 19, 2026. ಅರ್ಜಿ ಎಡಿಟ್ ಮಾಡಲು ಕೊನೆಯ ದಿನಾಂಕ ನಿಗದಿಪಡಿಸಿರುವುದಿಲ್ಲ. ಪರೀಕ್ಷಾ ದಿನಾಂಕ ಮತ್ತು ಪರೀಕ್ಷಾ ಕೇಂದ್ರಗಳ ಮಾಹಿತಿಯನ್ನು ಇದುವರೆಗೂ ನಿಗದಿಪಡಿಸಿರುವುದಿಲ್ಲ. ಮುಂದಿನ ದಿನಗಳಲ್ಲಿ ಪರೀಕ್ಷಾ ದಿನಾಂಕ ಮತ್ತು ಪರೀಕ್ಷಾ ಕೇಂದ್ರದ ಮಾಹಿತಿಯನ್ನು ನೀವು ಅರ್ಜಿ ಸಲ್ಲಿಸುವಾಗ ನೀಡಿದ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಗಳಿಗೆ ಕಳುಹಿಸಲಾಗುವುದು. ವೆಬ್ಸೈಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಅರ್ಜಿ ಸಲ್ಲಿಸುವ ಮೊದಲೇ ಸಿದ್ಧಪಡಿಸಿಕೊಂಡಿರಬೇಕಾದ ದಾಖಲೆಗಳೆಂದರೆ ಆಧಾರ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ, ಪಾನ್ ಕಾರ್ಡ್, ಪಾಸ್ಪೋರ್ಟ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್, ಫೋಟೋ, ಸಿಗ್ನೇಚರ್,
ಕೈಬರಹ, ಉದ್ಯೋಗದಾತರ ಗುರುತಿನ ಚೀಟಿ. ಪರೀಕ್ಷೆಯ ವಿಧಾನವು ಕಂಪ್ಯೂಟರ್ ಬೇಸ್ ಆಗಿರುತ್ತದೆ. ಆಯ್ಕೆ ಮಾಡುವಾಗ ಮೊದಲ ಹಂತ ದೈಹಿಕ ದಕ್ಷತೆ ಪರೀಕ್ಷೆ, ಎರಡನೇ ಹಂತ ದೈಹಿಕ ಮಾನದಂಡ ಪರೀಕ್ಷೆ, ಮೂರನೇ ಹಂತ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ನಾಲ್ಕನೇ ಹಂತ ವ್ಯಾಪಾರ ಅಥವಾ ಕೌಶಲ್ಯ ಪರೀಕ್ಷೆ, ಐದನೇ ಹಂತ ದಾಖಲೆ ಪರಿಶೀಲನೆ. ಅಂತಿಮವಾಗಿ ವೈದ್ಯಕೀಯ ಪರೀಕ್ಷೆ. ಪರೀಕ್ಷೆಯಲ್ಲಿ ಬರುವ ವಿಷಯಗಳೆಂದರೆ ಸಾಮಾನ್ಯ ಬುದ್ಧಿಮತ್ತೆ ಮತ್ತು ತಾಂತ್ರಿಕತೆ ಬಗ್ಗೆ 25 ಅಂಕಗಳು, ಸಾಮಾನ್ಯ ಅಧ್ಯಯನ ಅಥವಾ ಜ್ಞಾನ ಬಗ್ಗೆ 25 ಅಂಕಗಳು, ಪ್ರಾಥಮಿಕ ಗಣಿತದ ಬಗ್ಗೆ 25 ಅಂಕಗಳು ಮತ್ತು ಇಂಗ್ಲಿಷ್ ಭಾಷೆ ಹಿಂದಿ ಭಾಷೆಯ ಬಗ್ಗೆ 25 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಹೊಂದಿರುತ್ತದೆ. ಅಪ್ಲೋಡ್ ಮಾಡುವ ಫೋಟೋ ಕಲರ್ ಫೋಟೋ ಆಗಿರಬೇಕು. ವೈಟ್ ಬ್ಯಾಕ್ಗ್ರೌಂಡ್ ಹೊಂದಿರಬೇಕು. ಫೋಟೋದಲ್ಲಿ ನೇರವಾಗಿ ನೋಡುತ್ತಿರಬೇಕು. ತಲೆಗೆ ಕ್ಯಾಪ್ ಹಾಕಿರಬಾರದು. ಕನ್ನಡಕ ಹಾಕಿರಬಾರದು. ಫೋಟೋ ಸೈಜ್ 50 ಕಿಲೋಬಿಟ್ ಒಳಗಿರಬೇಕು. ಫೋಟೋ 3 ತಿಂಗಳಿಗಿಂತ ಹಳೆಯದಾಗಿರಬಾರದು. ಸಿಗ್ನೇಚರ್ ಅಪ್ಲೋಡ್ ಮಾಡುವಾಗ ಅರ್ಜಿದಾರರು ಬಿಳಿ ಕಾಗದದ ಮೇಲೆ ಕಪ್ಪು ಇಂಕ್ ಪೆನ್ನಿಂದ ಸಹಿ ಮಾಡಬೇಕು. ಅದರ ಸೈಜ್ 10 ರಿಂದ 20 ಕಿಲೋಬಿಟ್ ಒಳಗಿರಬೇಕು. ಸ್ಪಷ್ಟವಾಗಿ ಗೋಚರಿಸಬೇಕು. ಕ್ಯಾಪಿಟಲ್ ಅಕ್ಷರಗಳಲ್ಲಿ ಇರಬಾರದು. ಅರ್ಜಿ ಸಲ್ಲಿಸುವ ಏನಾದರೂ ಸರ್ವರ್ ಸಂಬಂಧಿಸಿದ ತೊಂದರೆಗಳುಂಟಾದರೆ ಮತ್ತು ಇತರೆ ಮಾಹಿತಿಗಳಿಗಾಗಿ ಇಲ್ಲಿ ಕಾಣಿಸುತ್ತಿರುವ ವಿಳಾಸಕ್ಕೆ ಸಂಪರ್ಕಿಸಿ. ಧನ್ಯವಾದಗಳು.